ಬೇಕೇ ಬೇಕು ಏನೇ ಬರಲಿ ಏನೇ ಬರಲಿ ನಿರ್ದೇಶಕ ರಾಜೀನಾಮೆ ಆನಂದ್ ಸರ ಏನೇ ಬರಲಿ ಏನೇ ಬರಲಿ ಧಿಕ್ಕಾರ 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 ಏನೇ ಬರಲಿ ಏನೇ ಬರಲಿ ಧಿಕ್ಕಾರ 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 ಎಲ್ಲ ನಿರ್ದೇಶಕರ ಪರವಾಗಿ ಸ್ವೀಕಾರ ಮಾಡಿ ಇದರ ಬಗ್ಗೆ ಕುಲಂಕಷವಾಗಿ ವಿಚಾರ ಮಾಡಿ ಮುಂದಿನ ಕ್ರಮ ಜರುಗಿಸಲಾಗುವುದು. ಅದೇ ರೀತಿ ಎಲ್ಲ ಒಕ್ಕೂಟದ ಪದಾಧಿಕಾರಿಗಳು ಮತ್ತು ತಮಗೂ ಕೂಡ ಅಭಿನಂದನೆ ಕೂಡ ಸಲ್ಲಿಸ್ತೀನಿ. ಯಾವುದೇ ಥರ ಬ್ಯಾಂಕಿನ ವ್ಯವಹಾರವನ್ನು ಒಂದು ತಡೆ ಮಾಡದೆ ಸ್ಟ್ರೈಕನ್ನು ಹಿಂತೆಗೆದುಕೊಂಡು ತಾವು ಮನವಿಯನ್ನು ಕೊಡುವ ಮುಖಾಂತರ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದಿರಿ. ಈಗಾಗಲೇ ತಾವು ಕೂಡ ಬ್ಯಾಂಕಿನ ಒಂದು ಹಿತದೃಷ್ಟಿಯಿಂದ ಈ ಕ್ರಮವನ್ನು ಕೊಂಡಿದ್ದು ತಮಗೆ ಅಭಿನಂದನೆ ಕೂಡ ಸಲ್ಲಿಸಿ ಇದರ ಬಗ್ಗೆ ಮುಂದಿನ ದಿನಮಾನದಲ್ಲಿ ಯಾವುದೇ ಥರ ತಮ್ಮ ಜೊತೆಗೆ ನಾವು ನಿರ್ದೇಶಕ ಮಂಡಳಿಯವರು ಕೂಡ ಇರ್ತೀವಿ ಅಂತ ಹೇಳಿ ಇದು ಕುಲಂಕಷವಾಗಿ ವಿಚಾರ ಮಾಡಿ ಈಗಾಗಲೇ ನಾವು ನಿರ್ದೇಶಕ ಮಂಡಳಿ ಒಂದು ಎಮರ್ಜೆನ್ಸಿ ಮೀಟಿಂಗ್ ನಿನ್ನೆನೇ ಕರೆದು ತಮ್ಮ ಜೊತೆಗೆ ಸ್ವಲ್ಪ ಮಟ್ಟಿಗೆ ಮುಂದೆ ಕೂಡ ಸಂಧಾನ ಮಾಡಿ ಈ ಒಂದು ವಿಷಯವನ್ನು ಮುಗಿಸಲು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇನೆ ಅಂತ ಕೇಳಬಯಸ್ತೀನಿ. ಮಾಹಿತಿಯನ್ನು ಹೇಳಿ ಆಮೇಲೆ ನಮ್ಮ ಮೇಲೆ ಸುಮಾರು ಆರೋಪಗಳು ಮಾಡಿದ್ದಾರೆ. ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕಂತೇಳಿ ನಮ್ದೊಂದು ಮನವಿ ಇದೆ. ಬ್ಯಾಂಕಿನ ಮೇಲೆ ಯಾರಾದರೂ ಒಂದು ತಪ್ಪು ಮಾಹಿತಿಯನ್ನು ಕೊಟ್ಟರೆ ಅವ್ರ ಮೇಲೆ ನಾವು ಕ್ರಮವನ್ನು ತಗೋಬೇಕು. ಬ್ಯಾಂಕಿನ ಏನೇ ಇರಲಿ, ವೈಯಕ್ತಿಕವಾಗಿ ಜಗಳ ಯಾರಾದರೂ ಕೂಡ ಇರ್ಬೋದು. ಅದು ಬ್ಯಾಂಕಿನ ಮೇಲೆ ಏನಾರ ಅಹಿತಕರ ಘಟನೆ ಅಥವಾ ಬ್ಯಾಂಕಿನ ಮೇಲೆ ಯಾರಾದರೂ ಮಾತಾಡಿದ್ರೆ ನಾವೆಲ್ಲರೂ ಅದಕ್ಕೆ ಸರ್ ಈಗ ಸೌದಿ ಅವ್ರು ಹೇಳ್ತಿದಾರೆ ಸರ್, ನಾವು ಪಾತ್ರ ಅಂತ ಹೇಳ್ತಾರೆ, ನಾವು ಹೇಳಿದ್ರೆ ಇನ್ವಾಲ್ವ್ ಅದ ಸರ್. ಅದನ್ನ ಕಾಯ್ದೆ ಯಾರು ಮಾಡಿದ್ರು? ಇಲ್ಲ, ಕಾಯ್ದೆ ನಾವು ಬೋರ್ಡ್ದವರು ಮಾಡಿದ್ದೇವೆ. ಎಲ್ಲರಿಗೂ ಬೋರ್ಡ್ನಲ್ಲಿ ನೋಡಿ ಇನ್ನೂವರೆಗೆ ನಿಯಮಗಳು ಬ್ಯಾಂಕಿನಲ್ಲಿ ಒಂದು ಸೂಚಿಸಿದ ನಡಿಬೇಕಾದ್ರೆ 3 ವರ್ಷ ನಂತರ ಎಲ್ಲರೂ ಟ್ರಾನ್ಸ್ಫರ್ ಆಗುತ್ತೆ. ಅದು ಇನ್ನೂವರೆಗೆ ನಮ್ಮಲ್ಲಿ ಆಗಿದ್ದಿಲ್ಲ. ವಿಶೇಷವಾಗಿ ನಮ್ಮ ಎಲ್ಲ ನಿರ್ದೇಶಕ ಮಂಡಳಿ ಸಭೆಯಲ್ಲಿ ನಾನು ಇಟ್ಟಾಗ 10 ವರ್ಷ ನಂತರ ಅದನ್ನು ಮಾಡೋಣ ಅಂತಿದ್ದಾಗ ಎಲ್ಲರೂ ಸೇರಿ 5 ವರ್ಷ ನಂತರ ಯಾರು ಒಂದೇ ಜಾಗ ಹಾಕಿದ್ದಾರೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಬೇಕಂತ ವಿಷಯ ಒಂದು ಸರ್ವಾನುಮತದಲ್ಲಿ ಪಾಸ್ ಮಾಡಿದ್ದಾರೆ. ಅದರವಾಗಿ ಮೊದಲನೇದಾಗಿ ನಾವು TCOಗಳನ್ನು ಪ್ರಾರಂಭ ಮಾಡಿದ್ದೇವೆ. TCOಗಳನ್ನೋದು ಈಗ ಮಾರ್ಚ್ ಬರೋದ್ರಿಂದ ಮಾರ್ಚ್ವರೆಗೆ ಯಾರನ್ನೂ ಟ್ರಾನ್ಸ್ಫರ್ ಮಾಡಬಾರ್ದು ಅಥವಾ ಹೊಸ ಬ್ರಾಂಚ್ಗೆ ಹೋಗೋದ್ರಿಂದ ಅಲ್ಲಿ ಸ್ವಲ್ಪ ವ್ಯವಹಾರಕ್ಕೆ ಅಡಚಣೆ ಆಗ್ಬೋದು ಅಂತ ತಿಳ್ಕೊಂಡು ಮಾರ್ಚ್ ನಂತರ ಬ್ರಾಂಚ್ ಮ್ಯಾನೇಜರ್ ಇರ್ಬೋದು ಮತ್ತು ಬ್ಯಾಂಕ್ ಇನ್ಸ್ಪೆಕ್ಟರ್ ಇರ್ಬೋದು ಇವ್ರನ್ನ ಪ್ರಾರಂಭ ಮಾಡಿ ನಂತರ ಕ್ಲರಿಕಲ್ ಲೆವೆಲ್ ಅಂದರೆ ಒಮ್ಮೆ ಎಲ್ಲ ಬ್ಯಾಂಕಿನಾಗ ಮಾಡಬೇಕಂತ ಬರೋದಲ್ಲ, ಹಂತವಾಗಿ ಮಾಡಬೇಕಂತ ತಿಳ್ಕೊಂಡ್ವಿ. ಮತ್ತು ಇನ್ನೊಂದವರು ಕೂಡ ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ನಮ್ಮ ನಿರ್ದೇಶಕರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಕಾರ್ಮಿಕರು ಕೂಡ ಅದಕ್ಕೆ ಸಹಕಾರ ಮಾಡಿದ್ದೀವಿ. ಅದರದ್ದೇನೂ ಪಾತ್ರ ಇಲ್ಲ. ಅದು ತಪ್ಪು ತಿಳುವಳಿಕೆ ಅದ. ಅದರದ್ದೇನೂ ಪಾತ್ರ ಇಲ್ಲ ಅಂತ ನಾನು ಹೇಳ್ಬೋದು. ಯಾರ್ದೂ ಪಾತ್ರ ಇಲ್ಲ. ನಾವು ನಿರ್ದೇಶಕ ಮಂಡಳಿ ಆಸ್ ಅಧ್ಯಕ್ಷ ಆಗಿ ನಾವು ನಿರ್ಣಯವನ್ನು ತಗೋತೀವಿ ಹೊರತಿದ್ದ ಯಾರ್ದೂ ಒತ್ತಡ ಇಲ್ಲ. ಏನೇ ಬರಲಿ ಏನೇ ಬರಲಿ ಅಯ್ಯಯ್ಯೋ ಅಯ್ಯಯ್ಯೋ